ಆದದ್ದು ಸುಮಾರು 12 ರಿಂದ 15 ಸಾವಿರ ಕೋಟಿ 12 ರಿಂದ 15 ಸಾವಿರ ಕೋಟಿ ವರ್ಷಕ್ಕೆ ನಷ್ಟ ಆಯಿತು. ವರ್ಷದ ಮಧ್ಯದಲ್ಲೇ ಮಾಡಿಬಿಟ್ರು. ಅದರಿಂದ ನಮಗೆ ನಾವು ಎಸ್ಟಿಮೇಟ್ ಮಾಡ್ಕೊಂಡಿದ್ವಿ ಇಷ್ಟು ಬರ್ಬೋದು, GST ಕಾಂಪನ್ಸೇಷನ್ ಅಂತ ಬರ್ಬೋದು ಅಂತ ಲೆಕ್ಕ ಹಾಕೊಂಡಿದ್ದು. ಮಾಡ್ಕೊಂಡಿದ್ದು ಗೊತ್ತಾಯ್ತು. ನಿಮಗೆ ಈ ವರ್ಷ ನಮಗೆ ಇಷ್ಟೊಂದು ನಷ್ಟ ಆಗಿದೆಯಲ್ಲ, ಇದು ಕರ್ನಾಟಕಕ್ಕೆ ಆದ ನಷ್ಟ, ಕರ್ನಾಟಕದ ಜನರಿಗೆ ಆದಂತ ನಷ್ಟ. ಬರೀ ಕಾಂಗ್ರೆಸ್ ಅಭಿಮಾನಿಗಳು, ವರ್ಕರ್ಸ್ ಅಲ್ಲ, ಇಡೀ ರಾಜ್ಯದ ಜನ 7 ಕೋಟಿ ಜನರಿಗೆ ಆದಂತ ನಷ್ಟ. ಅದು ನೀವು ಜವಾಬ್ದಾರರು, ನಾವು ಜವಾಬ್ದಾರರು, ಇಬ್ರು ಜವಾಬ್ದಾರರಲ್ವಾ? GST ಕಮ್ಮಿ ಮಾಡಿದ್ರಿಂದ ಜನಕ್ಕೂ ಉಳಿತಾಯ ಅಲ್ಲ ಸರ್? ಅದು ಜನಕ್ಕೂ ಹೇಳಪ್ಪ ಇಲ್ಲಿ ಅದನ್ನು ತಗೊಂಡದು 8 ವರ್ಷ ತಗೊಂಡದು, ಆಗ ಜನಗಳಿಗೆ ತೊಂದರೆ ಆಗ್ಲಿಲ್ವಾ? ಅದು ಅಭಿವೃದ್ಧಿ ಕೊಟ್ರಲ್ಲ. ಅದು ಬೇರೆ 8 ವರ್ಷ ತಗೊಂಡ್ರಲ್ರಿ. GST ಹಾಕೋರು ಯಾರು? GST ಕೌನ್ಸಿಲ್ ಅಲ್ಲ. ಜಾಸ್ತಿ ಮಾಡೋದಾದ್ರು ಮೊದ್ಲು ಮಾಡ್ಬೇಕು, ಇಲ್ಲ ಕೊನೆ ಮಾಡ್ಬೇಕು. ಮಧ್ಯದಲ್ಲಿ ಮಾಡಿಬಿಟ್ರೆ ಹಣಕಾಸಿನ ಸ್ಥಿತಿಗತಿ ಏನು? ನಮ್ಮ ಸ್ಥಿತಿಗತಿ ಏನು? ಅದನ್ನೇ ಅನುಭವಿಸ್ತಾ ಕರ್ನಾಟಕದ ಬಜೆಟ್ ಗತಿ ಏನು? 8,000-15,000 ಕೋಟಿಯಲ್ಲಿ ಕೋತಾ ಐತೆ. ಕಮ್ಮಿ ಮಾಡಿದ್ರೆ ಜನಗಳಿಗೆ ಕಮ್ಮಿ ಆಯ್ತು ಬೇರೆ. 8 ವರ್ಷ ತಗೊಂಡಿದ್ದೀರಲ್ಲ, 8 ವರ್ಷ ತೊಂದರೆ ಆಗ್ಲಿಲ್ಲ ಜನಗಳಿಗೆ.